ದಿಸ್ ಇಸ್ ಮೈ ಪರ್ಸನಲ್ ಕ್ವಶನ್. ಲೈಕ್ ಪರ್ಸನಲ್ ಲೈಫಲ್ಲಿ ವರುಣ್ ಅವರಿಗೆ ನೆಕ್ಸ್ಟ್ ಫ್ಯೂಚರ್ ಲೈಕ್ ಹೌದು ದಿಸ್ ಇಸ್ ಪ್ರೊಫೆಷನಲ್ ಲೈಫ್ ಇದಾಗ್ತಿರತ್ತೆ, ಬಟ್ ಎಲ್ರಿಗೂ ಒಂದು ಪರ್ಸನಲ್ ಲೈಫ್ ಅನ್ನೋದಿರತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬೇರೆ ಆಗಿರ್ಬೋದು. ಸೊ ಆ ಥರ ಏನಾದ್ರು? ಆಕ್ಚುಲಿ ಮ್ಯಾಮ್ ಎಲ್ಲರೂ ಬೈತಿರ್ತಾರೆ ನನಗೆ, ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ, ನಾನು ಮಲ್ಟಿ ಟಾಸ್ಕಿಂಗ್ ಸ್ವಲ್ಪ ಪೂರ್ ಇದೀನಿ ನಾನು ಸ್ವಲ್ಪ. ಲೈಕ್ ನಂದು ಐ ಹ್ಯಾವ್ ನೋ ಗರ್ಲ್ ಫ್ರೆಂಡ್, ಸೊ ಲವ್ ಲೈಫ್ ಇಲ್ಲ ನನಗೆ. ಬಿಕಾಸ್ ಐ ಕಾಂಟ್ ಗಿವ್ ಟೈಮ್ ಅಂತ ನನ್ಗೆ ಗೊತ್ತಿದೆ. ಯು ನೆವರ್ ಎಕ್ಸ್ಪೀರಿಯನ್ಸ್ ಲವ್ ಲೈಫ್? ಇಲ್ಲ, ಅದೇ ಟೈಮ್ ಇಲ್ಲ. ಸೊ ನನಗೆ ಎರಡು ಕಡೆನೂ ಮಾಡಕ್ ಕಷ್ಟ ಆಗ್ತದೆ. ಸೊ ಎಲ್ಲರೂ ಬೈತಿದ್ದಾರೆ, ನೀನ್ ದೊಡ್ಡವನ್ನ ಆಗ್ತಾ ಅದನ್ನ ಮಲ್ಟಿ ಟಾಸ್ಕಿಂಗ್ ಇರ್ಬೇಕು ಅಂತ. ಸೊ ಅದೊಂದ್ ಸ್ವಲ್ಪ ಇದಿದೆ. ಓಕೆ, ಸದ್ಯಕ್ಕೆ ಲವ್ ಲೈಫ್ ಸದ್ಯಕ್ಕೆ ಲವ್ ಲೈಫ್ ಏನೂ ಇಲ್ಲ. ಬಟ್ ಅದೇ ತುಂಬಾ ಜನಕ್ಕೆ ಇದೆ, ಲವ್ ಲೈಫ್ ಇದೆ, ಕ್ಲಿಯರ್ UPSC. ಸೊ ಎರಡೂ ಮಾಡ್ಬೇಕು. ಅಂದ್ರೆ ಇಸ್ ಇಟ್ ಟ್ರೂ ದಟ್ ಮೈಂಡ್ ಡೈವರ್ಟ್ ಆಗತ್ತೆ ಅದಿದ್ರೆ ಇದನ್ನ ಕ್ಲಿಯರ್ ಮಾಡಕ್ ಆಗಲ್ಲ ಅನ್ನೋದು? ಐ ಡೋಂಟ್ ಬಿಲೀವ್ ದಟ್. ನನ್ಗೆ ಆತರ ಬಿಲೀಫ್ ಇಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಎಕ್ಸೆಲ್ ಇನ್ MBBS ಅಲ್ಲೂ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ರು, ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ರು, ದೇ ಹ್ಯಾವ್ ಸೆಕ್ಯೂರ್ಡ್ ವೆರಿ ವೆಲ್ ಮಾರ್ಕ್ಸ್. UPSC ಅಲ್ಲೂ ಅದೇ ತರ ಆಗಿದೆ. ಸಮಟೈಮ್ಸ್ ಇಟ್ ಆಕ್ಟ್ಸ್ ಅಸ್ ಅ ಪಾಸಿಟಿವ್ ಥಿಂಗ್, ಬಿಕಾಸ್ ಕಾನ್ಸ್ಟೆಂಟ್ ಸಪೋರ್ಟ್ ಇರ್ತಾರಲ್ವಾ. ಸೊ ಅದು ತುಂಬಾ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ನನ್ಗೆ ನನ್ ಪರ್ಸನಲ್ ಏನಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ನಾನು ವೀಕ್ ಇದ್ದೆ, ಅಂಡ್ ಟೈಮು ನನ್ಗೆ ತುಂಬಾ ಕಡಿಮೆ ಇತ್ತು. ಸೊ ಅದರಿಂದ ಐ ವಾಸ್ ಅವೇ ಫ್ರಮ್ ಆಲ್ ಆಫ್ ದಿಸ್. ಅದ್ಬಿಟ್ಟು ನನ್ಗೆ ಡಿಸ್ಟ್ರಾಕ್ಷನ್ ಆತರ ಏನಿರ್ಲಿಲ್ಲ. ಸೊ ಆ ಕಡೆ ಹೋಗ್ಲಿ ಇಲ್ಲ, ಅದಕ್ಕೆ ಡಿಸ್ಟ್ರಾಕ್ಷನ್ ಅಂತ ಏನಿಲ್ಲ ನನ್ಗೆ. ಆಕ್ಚುಲಿ ಆತರ ನೆಗೆಟಿವ್ ಒಪಿನಿಯನ್ ಇಲ್ಲ, ಅವೇ ಪಾಸಿಟಿವ್ ಒಪಿನಿಯನ್ ರಿಲೇಶನ್ಶಿಪ್. ಬಟ್ ನನ್ನ ಪರ್ಸನಲ್ ಸ್ವಲ್ಪ ಇಶ್ಯೂಸ್ ಇದೆ, ಅದರಿಂದ ನಾನು ಸ್ವಲ್ಪ ದೂರ ಉಳಿದಿದೆ. ಮೈ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಕರ್ನಾಟಕದಲ್ಲಿ ತುಂಬಾ ಜನ ಬರ್ಬೇಕು. ನಾನು ನಿಮ್ಗೆ ಆಗ್ಲೇನು ಹೇಳ್ತಿದ್ದೆ, ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ UPSC ರ್ಯಾಂಕರ್ಸ್. ಸೊ ತುಂಬಾ ಜನ ಬನ್ನಿ, ಬಟ್ ಬಂದಾಗ ಸಾಲಿಡ್ ಪ್ಲಾನ್ ಇಟ್ಕೊಂಡು ಬನ್ನಿ. ಪ್ಲಾನ್ B ಇರ್ಬೇಕು. ನೀವು ಫೇಲ್ಯೂರ್ ಆದ್ರೆ ಏನಂತ ತಲೆಯಲ್ಲಿ ಇರ್ಬೇಕು. ಇದು ಎಲ್ಲರೂ ಏನ್ ಅನ್ಕೊಂತಾರೆ, ಸ್ಟಾರ್ಟಿಂಗ್ ಅಪಶಕನ ಅಂತ ಅನ್ಕೊಂತಾರೆ. ಬಟ್ ನೋ, ಇಟ್ಸ್ ಅ ಪ್ರಾಪರ್ ಪ್ಲಾನಿಂಗ್. ನೀವು ಆಪ್ಟಿಮಿಸ್ಟಿಕ್ ಆಗಿ ಇರ್ಬೇಕು, ಸರಿ. ಬಟ್ ಆಗಿಲ್ಲ ಅಂದ್ರೆ ಏನಂತ ಪ್ಲಾನ್ ತಲೆಯಲ್ಲಿ ಇಟ್ಕೊಂಡ್ ಬನ್ನಿ. ನಿಮ್ಮ ಫ್ಯಾಮಿಲಿನ ಜೊತೆ ತಗೊಂಡ್ ಬನ್ನಿ. ಯಾಕಂದ್ರೆ ಎಷ್ಟೊಂದ್ ಜನ ನಮ್ಮ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ UPSC ಏನೇನು. ಸೊ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆಲ್ಲ ಏನಿದೆ, ಪ್ರೊಸೆಸ್ ಏನಿದೆ ಅಂತ. ಸುಳ್ಳು ಹೇಳ್ಬೇಡಿ ಅವತ್ತು, ಇಲ್ಲ 1 ವರ್ಷದಲ್ಲಿ ಆಗೋಗುತ್ತೆ, ಆತರ ಇರಲ್ಲ. ಸೊ ಅದಕ್ಕೆ ನೀವು ಅಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಅಂಡ್ ಈ ಪ್ರೊಸೆಸ್ ಎಲ್ಲ ಏನಿದೆ, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಇಟ್ಸ್ ಪ್ರೊಸೆಸ್ ಫಿಲ್ಡ್ ವಿತ್ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್, ಪರ್ಸಿಸ್ಟೆನ್ಸ್. ಫೇಲ್ಯೂರ್ ಆದ್ರೂ ಯು ಶುಡ್ ಬಿ ಏಬಲ್ ಟು ಗೆಟ್ ಅಪ್ ಅನ್ನೋದು ಫೀನಿಕ್ಸ್ ಅಕ್ಕಿ ತರ ಮೇಲೆ ಬರ್ಬೇಕು ನಾವು. ಮೇನ್ ಏನು, ಬೇಸಿಕ್ ತಲೆಯಲ್ಲಿ ಇಟ್ಕೊಳ್ಳಿ, ಸಿಂಪಲ್ ಆಗಿ ಇಟ್ಕೊಳ್ಳಿ UPSC ಪ್ರಿಪ್ರೇಷನ್ ನ. ಜಾಸ್ತಿ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಕಷ್ಟ, ತುಂಬಾ ಟಫ್ ಇದೆ. ಸೊ ಕುವೆಂಪು ಅವರು ಅಂತ ಹೇಳ್ತಾರೆ, ಅದು ಸಿಂಪಲ್ ಆಗಿರೋದೇ ಕಷ್ಟ ಅಂತ. ಕನ್ನಡದಲ್ಲಿ ಮರ್ತೋಗಿದ್ದೀನಿ ಏನ್ ಹೇಳ್ತಾರೆ ಅಂತ. ಸೊ ತುಂಬಾ ಸಿಂಪಲ್ ಆಗಿರೋದೇ ಕಷ್ಟ ಅಂತ. ಸೊ ಇದು ಅಷ್ಟೇ, UPSC ಅಲ್ಲಿ ತುಂಬಾ ಸಿಂಪಲ್ ಆಗಿರೋದೇ ಕಷ್ಟ, ಬಟ್ ಯಾವ್ದು ಕಷ್ಟ ಇದೆಯೋ ಅದೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.